ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋಲಿ ನಾವೀಗ ರಿಲೇಷನ್ ಅನ್ನೋ ಫಂಕ್ಷನ್ ಚಾಪ್ಟ್ರಿಂದ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಪ್ರಶ್ನೆಗಳು ನೋಡ್ತಾ ಹೋಗೋಣ. ಅದರಲ್ಲಿ ನಾವೀಗ ಫಸ್ಟ್ ಬರ್ತಾ ಹೋದರೆ ಇಲ್ಲಿ ಟೈಪ್ಸ್ ಆಫ್ ರಿಲೇಷನ್ಸ್ ಇದೆ. ಈ ಡೆಫಿನೇಷನ್ಸ್ ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದು 3 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ. ಸೊ ಯಾವ ಥರದ ಕ್ವಶನ್ ಅಂದರೆ ಈ ಥರದ ಕ್ವಶನ್ನು. ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಫಾರ್ 3 ಮಾರ್ಕ್ಸ್, ಇಂಪಾರ್ಟೆಂಟ್ ಕ್ವಶನ್ ಫಾರ್ 3 ಮಾರ್ಕ್ಸ್. ನೆಕ್ಸ್ಟ್ ಅಗೇನ್ ಇದು 2 ಮಾರ್ಕ್ಸ್ ಕ್ವಶನಲ್ಲಿ ಅಪಿಯರ್ ಆಗುತ್ತೆ. ನೆಕ್ಸ್ಟ್ ಏನು ಇದು ಕೂಡ ಅಪಿಯರ್ಡ್ 3 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಫರ್ದರ್ ನೀವು ಕೆಳಗಡೆ ಹಿಂಗೆ ಹೋಗ್ತಾ ಹೋದರೆ ಇಲ್ಲಿ ನಂತರ ಬರೋಂಥ ಪ್ರಶ್ನೆ ಇದು ಕೂಡ 3 ಮಾರ್ಕ್ಸ್ಗೆ ಅಪಿಯರ್ ಆಗಿರೋಂಥ ಕ್ವಶನ್, ಮತ್ತು ಇದು ಕೂಡ 3 ಮಾರ್ಕ್ಸ್ ಅಪಿಯರ್ ಆಗಿರುವಂಥ ಕ್ವಶನ್. ಮತ್ತು ಈ ಪ್ರಶ್ನೆಯನ್ನು ಕೂಡ ಗಮನಿಸಿ 3 ಮಾರ್ಕ್ಸ್ಗೆ. ನೆಕ್ಸ್ಟ್ ಒನ್ ಇದು 2 ಮಾರ್ಕ್ಸ್ ಕ್ವಶನ್, ಜೊತೆಗೆ ನಿಮಗೆ ಇಲ್ಲೂ ಕೂಡ ಕ್ವಶನ್ಸ್ ಅಪಿಯರ್ ಆಗಿದೆ 3 ಮಾರ್ಕ್ಸ್ಗೆ. ನಂತರ ನೀವು ಬಂದರೆ ಇಲ್ಲೊಂದು ಎಕ್ಸಾಂಪಲ್ ನಿಮಗೆ ಕೊಡ್ಬೋದು 1 ಮಾರ್ಕ್ಸ್ಗೆ. ಒಂದು ಎಕ್ಸಾಂಪಲ್ ಕೊಟ್ಟು ಐಡೆಂಟಿಫೈ ಮಾಡಿದ್ದೆ ಹೇಳ್ಬೋದು. MCQ ಅಲ್ಲಿ ಇಲ್ಲೊಂದು ಕ್ವಶನ್ ಅಪಿಯರ್ ಆಗುತ್ತೆ ನಿಮಗೆ. ಜೊತೆಗೆ ಇದು ಕೂಡ ತುಂಬ ಸಲ ಅಪಿಯರ್ ಆಗಿರೋಂಥ ಕ್ವಶನ್ ಇಲ್ಲಿಂದ ಇಲ್ಲಿಗೆ 3 ಮಾರ್ಕ್ಸ್ಗೆ. ಜೊತೆಗೆ ಪ್ಯಾರಲಲ್ ಲೈನ್ಸ್ ಕೂಡ ಅಪಿಯರ್ ಆಗಿದೆ ಇಲ್ಲಿವರೆಗೂ. ಇದು ಇಷ್ಟು 3 ಮಾರ್ಕ್ಸ್ ಕ್ವಶನ್ಸ್ ಫ್ರಮ್ ದಿಸ್ ಕಾನ್ಸೆಪ್ಟ್. ನೆಕ್ಸ್ಟ್ ವಿ ಮೂವ್ ಆನ್ ಟು ಟೈಪ್ಸ್ ಆಫ್ ಫಂಕ್ಷನ್ಸಿಗೆ ಬಂದರೆ ಶೋ ದಟ್ ದ ಫಂಕ್ಷನ್ ಈಸ್ ಬೈಜೆಕ್ಟಿವ್ ಅಂತ 2 ಮಾರ್ಕ್ಸ್ ಕ್ವಶನ್ ಅಪಿಯರ್ ಆಗ್ಬೋದು. ಸೊ ತುಂಬ ಸಲ ಅಪಿಯರ್ ಆಗಿರೋ ಕ್ವಶನ್ಸ್ ಇದೆ ಇಲ್ಲಿ. ಇದು ಕೂಡ 2 ಮಾರ್ಕ್ಸ್ಗೆ ಅಪಿಯರ್ ಆಗಿರೋಂಥ ಕ್ವಶನ್, 2 ಮಾರ್ಕ್ಸ್ಗೆ ಅಪಿಯರ್ ಆಗಿರೋಂಥ ಕ್ವಶನ್. ನೆಕ್ಸ್ಟ್ ವಿ ಕಮ್ ಟು ದಿಸ್ ಒನ್. ಇಲ್ಲಿ ಇದು ಅಪಿಯರ್ ಆಗಿದೆ 2 ಮಾರ್ಕ್ಸ್ಗೆ, ಇದು ಕೂಡ ಅಪಿಯರ್ ಆಗಿದೆ 2 ಮಾರ್ಕ್ಸ್ಗೆ. ನೆಕ್ಸ್ಟ್ ಫರ್ದರ್ ಬಂದರೆ ಇದು ಕೂಡ 2 ಮಾರ್ಕ್ಸ್ಗೆ ಅಪಿಯರ್ ಆಗಿರೋಂಥ ಕ್ವಶನ್ಸು. ಜೊತೆಗೆ ನಿಮಗಿಲ್ಲಿ ಇದನ್ನು ಕೂಡ ಕೊಡ್ಬೋದು, 2 ಅಥವಾ 5 ಮಾರ್ಕ್ಸಿಗೆ ಕೊಡ್ಬೋದು ಅದನ್ನ. ಸೊ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಈ ಥರ ಸಿಲೆಬಸಲ್ಲಿ ಇಲ್ಲ. ಈ ಕ್ವಶನ್ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್. ಬಟ್ ಆದರೆ ಸೊಲ್ಯೂಷನ್ಸ್ ಇದು ಬರೆಯೋಂಗಿಲ್ಲ, ಯೂಸಿಂಗ್ 1 ಆನ್ 2 ಸೊಲ್ಯೂಷನ್ನ ಬರೀಬೇಕಾಗುತ್ತೆ. So these are all questions from this chapter for 5 marks and as well as 3 marks and 2 marks. 1 marks questions ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋಸ್ ನಮ್ಮ ಪ್ಲೇಲಿಸ್ಟಲ್ಲಿ ಸಿಗುತ್ತೆ, ನೀವು ಚೆಕ್ ಮಾಡ್ಕೋಬೋದು. ರೈಟ್, ದೀಸ್ ಆರ್ ಆಲ್ ಫ್ರಮ್ ದ ಚಾಪ್ಟರ್ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್. ಈಗ ನಾನು ಬರ್ತಿರೋಂಥ ಚಾಪ್ಟರು ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. ಇದು ಕೂಡ ಮೋಸ್ಟ್ ಸಿಂಪಲ್ ಚಾಪ್ಟರು, ತುಂಬ ಈಸಿಯಾಗಿ ಮಾರ್ಕ್ಸ್ ಮಾಡೋಂಥ ಚಾಪ್ಟರು. ಇಲ್ಲಿ ನೀವು ಬೇಸಿಕಲಿ ನೆನ್ಪಿಟ್ಕೋಬಾರ್ದು ಫಸ್ಟ್ ಏನಂದರೆ, ಫಸ್ಟು ನಿಮಗೆ ಇಲ್ಲೊಂದು ಟೇಬಲ್ ಇದೆ. ಇಲ್ಲಿ ಈ ಟೇಬಲ್ ತುಂಬ ನೆನಪಿರಬೇಕು. ಇಲ್ಲಿ ಒಂದು MCQ ಕಂಪಲ್ಸರಿ ಬಂದೇ ಬರುತ್ತೆ. MCQ ಈ ಟೇಬಲಲ್ಲಿ ಒಂದು. ರೈಟ್, ಪ್ಲೀಸ್ ರಿಮೆಂಬರ್ 1 MCQ ಫ್ರಮ್ ದಿಸ್ ಟೇಬಲ್. ಕ್ಲಿಯರ್? ನೆಕ್ಸ್ಟ್ ಥಿಂಗ್, ಇಲ್ಲಿ ನೋಡಿ ಸೀಕೆಂಟ್ ಇನ್ವರ್ಸ್ನ ಡೊಮೈನು ಅಥವಾ ರೇಂಜನ್ನು ಕೇಳ್ಬೋದು ನಿಮಗೆ. ಸೊ ಮೋಸ್ಟ್ ಕಾಮನ್ಲಿ MCQ ಅಪಿಯರ್ ಆಗ್ತಿರುತ್ತೆ. ಇದನ್ನು ತುಂಬ ನೆನ್ಪಿಟ್ಕೊಳ್ಳಿ. ಯಾಕೆ ಅಂದರೆ ಇಲ್ಲಿ ಈ ಥರ ಇರೋದ್ರಿಂದ, ಈ ಥರ ಎಕ್ಸ್ಕ್ಲೂಡಿಂಗ್ ಇರೋದ್ರಿಂದ ಇಲ್ಲಿ ಅಪಿಯರ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಮೋಸ್ಟ್ ಕಾಮನ್ಲಿ ಸೀಕೆಂಟ್ ಮತ್ತು ಕೊಸಿಕೆಂಟ್ನ ನೆನ್ಪಿಟ್ಕೊಳ್ಳಿ, ತುಂಬ ಸಲ ಅಪಿಯರ್ ಆಗಿದೆ. ರೈಟ್, ನೆಕ್ಸ್ಟ್ ವಿ ಗೋ ಟು ದಿಸ್ ಟೇಬಲ್. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ MCQ ಅಪಿಯರ್ ಆಗ್ಬೋದು, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಈ ಥರದ ಕ್ವಶನ್ಸ್ ತುಂಬ ಅಪಿಯರ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ, π/4, π/2 ನಿಮಗೆ ಈಸಿಯಾಗಿ ಗೊತ್ತಾಗೋಗುತ್ತೆ. ಯಾಕೆ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ π/2, π/4 ಥರ ಎರಡೇ ವ್ಯಾಲ್ಯೂಸ್ ಇರುತ್ತೆ. ಆನ್ ದ ಬೇಸ್ ಆಫ್ ವ್ಯಾಲ್ಯೂ ಗೆಸ್ ಮಾಡಿ ಕೂಡ ಆನ್ಸರ್ನ ಬರೀಬಹುದು. ನೆಕ್ಸ್ಟ್ ವಿ ಕಮ್ ಟು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ 3 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಸಿಗ್ಬೋದು ಇದು. ನೆಕ್ಸ್ಟ್ ಒನ್ ಆಫ್ ದ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಎಗೈನ್ ಈ ಎಕ್ಸಸೈಸ್ ಬಂದರೆ ಇವು 2 ಮಾರ್ಕ್ಸ್ ಕ್ವಶನ್ಸ್ ಆಗ್ತವೆ. ಇಲ್ಲಿ ನಿಮಗಿಲ್ಲಿ ಇದು 1, 2, 3, 4, 5 ಈ 5 ಕ್ವಶನ್ಸನ್ನು 3 ಮಾರ್ಕ್ಸ್ಗೆ ಮಿಸ್ ಮಾಡಿಬಿಡಿ, ಓದಿ. ಇದು ಕೂಡ ಲಾಸ್ಟ್ ಇಯರ್ 2 ಮಾರ್ಕ್ಸ್ ಕ್ವಶನ್ ಅಪಿಯರ್ ಆಗಿದೆ. ಇದು ಕೂಡ 2 ಮಾರ್ಕ್ಸ್ ಕ್ವಶನ್. ರೈಟ್, ಫರ್ದರ್ ನೀವು ಇಲ್ಲಿ ಬರ್ತಾ ಹೋದರೆ ಇಲ್ಲಿ ಕ್ವಶನ್ಸ್ ಬರೋದು ಕಷ್ಟ ಎಕ್ಸಾಮ್ಗೆ. ಬಟ್ ಆದರೆ ನೀವು ಸ್ವಲ್ಪ ನೋಡ್ಕೋಬೇಕು ಅಂದರೆ MCQ ಸ್ವಲ್ಪ ನೋಡ್ಕೊಳ್ಳಿ. ಮಿಸ್ಲೇನಿಯಸ್ ಸ್ವಲ್ಪ ಕಷ್ಟ ಈ ಟೆಸ್ಟಿಗೆ. This is all about the chapter inverse trigonometric functions. Now we come to next chapter, matrices, one of the most easiest chapter. ಇಲ್ಲಿ ನೀವು ಫೋಕಸ್ ಮಾಡಬೇಕಾದ್ರೆ ತುಂಬ ಕಡಿಮೆ ವಿಷಯ ಇದೆ. ಇಲ್ಲಿ ಬೇಸಿಕಲಿ ಫೋಕಸ್ ಮಾಡಬೇಕಾಗಿರೋದು
ಇದು ಯಾವುದು ಬೇಕಾಗಲ್ಲ ನಿಮಗೆ ಎಕ್ಸಾಮ್ಗೆ. ನೀವು ಡೈರೆಕ್ಟಾಗಿ ನೀವು ಓದಬೇಕಾಗಿರೋದು ಈ ಎಕ್ಸಸೈಸಲ್ಲಿ ಈ ಕ್ವಶನ್ಸು 1 ಮಾರ್ಕ್ಸ್ MCQsನ ಕೊಡ್ತವೆ. ಯಾವುದು ಈ ಕ್ವಶನ್ ನಂಬರ್ 2, 3, 4, 5 ಇಲ್ಲಿ ಒಂದು ನಿಮಗೆ 1 ಮಾರ್ಕ್ಸ್ ಕ್ವಶನ್ ಅಪಿಯರ್ ಆಗುತ್ತೆ. ಜೊತೆಗೆ ನೀವೀಗ ಆಪ್ರೇಷನ್ಸ್ ಆನ್ ಮ್ಯಾಟ್ರಿಸಸಿಗೆ ಬಂದರೆ ಬಂದ್ಬಿಟ್ರೆ ನಿಮಗೆ ಇಲ್ಲಿ ಅಪಿಯರ್ ಆಗಿರೋವಂಥ ನೆಕ್ಸ್ಟ್ ಕ್ವಶನ್ ಯಾವುದು? ತುಂಬ ಕಡಿಮೆ ಪ್ರಶ್ನೆ ಹೇಳ್ತೀನಿ. ಕಾರಣ ಯಾಕೆ ಅಂದರೆ ನೀವು 3-4 ಗಂಟೆಲಿ ಪ್ರಿಪೇರ್ ಆಗೋ ಥರದಲ್ಲಿ ಟೆಸ್ಟ್ಗೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್. ಎಕ್ಸಾಂಪಲ್ 16, 17, 18 ಇದು ಮೂರು ಕೂಡ ಮೋಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್. ಇವು ಮೂರಲ್ಲೊಂದೇ ಬರೋ ಚಾನ್ಸಸ್ ತುಂಬ ಸಲ ಜಾಸ್ತಿ ಇರುತ್ತೆ. ಈ ಮೂರು ಕ್ವಶನ್ಸು ಮೋಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್. ಇದರ ಜೊತೆಗೆ ಅಪಿಯರ್ ಆಗಿರೋಂಥ ಮತ್ತೊಂದು ಕ್ವಶನ್ ಅಂದರೆ 4ನೇ 5 ಮಾರ್ಕ್ಸ್ ಕ್ವಶನ್ ಇದು. ಜೊತೆಗೆ ಇನ್ನೊಂದು 5 ಮಾರ್ಕ್ಸ್ ಕ್ವಶನ್ ಇಲ್ಲಿದೆ. ಈ 5 ಕ್ವಶನ್ಸನ್ನು ನೋಡ್ಕೊಂಡ್ರೆ ಸಾಕು, ಒಂದು ಇದೇ ಇರುತ್ತೆ 5 ಮಾರ್ಕ್ಸ್ಗೆ. ಜೊತೆಗೆ ನಾವೀಗ 3 ಮಾರ್ಕ್ಸ್ ಕ್ವಶನ್ಸ್ ನೋಡ್ತಾ ಹೋದರೆ ಈ ಚಾಪ್ಟ್ರಲ್ಲಿ ಇದು ಕೂಡ 5 ಮಾರ್ಕ್ಸ್ ಅಪಿಯರ್ ಆಗಿದೆ, ಬಟ್ ಅಷ್ಟು ಇಂಪಾರ್ಟೆಂಟ್ 5 ಮಾರ್ಕ್ಸ್ ಅಲ್ಲ. ನೀವಿಲ್ಲಿ 3 ಮಾರ್ಕ್ಸಿಗೆ ಬಂದಾಗ ಈ ಥಿಯರಮ್ 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಈ ಸೆಕೆಂಡ್ ಥಿಯರಮ್ ಮೇಲೆ ಈ ಥರ ಪ್ರಾಬ್ಲಮ್ಸ್ ಕೂಡ 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. 3 ಮಾರ್ಕ್ಸ್ ಮೋಸ್ಟ್ ಕಾಮನ್ಲಿ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕಲ್ಲೇ ಬರಬೇಕು. ಇದುವರೆಗೂ ಅದೇ ಥರ ಬಂದಿದೆ. ಸೊ ನೆಕ್ಸ್ಟ್ ಕಮ್ ಟು ದಿಸ್ ಈಸ್ ಒನ್ ಆಫ್ ದ 3 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್, ಆ್ಯಂಡ್ ದೀಸ್ ಆರ್ ಆಲ್ 3 ಮಾರ್ಕ್ಸ್ ಕ್ವಶನ್. ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಮ್ಯಾಟ್ರಿಕ್ಸ್ ಆಸ್ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಸೀಸ್. ರೈಟ್, ಇನ್ವರ್ಟಬಲ್ ಮ್ಯಾಟ್ರಿಸಸ್ ಸಿಲೆಬಸ್ಸಲ್ಲಿಲ್ಲ, ಬಟ್ ಇದೊಂದು ಥಿಯರಮ್ ನೋಡ್ಕೊಳ್ಳಿ 3 ಮಾರ್ಕ್ಸ್ಗೆ. ಜೊತೆಗೆ ನಿಮಗಿಲ್ಲಿ ಮಿಸ್ಲೇನಿಯಸ್ಸಿಗೆ ಬಂದಾಗ ಮಿಸ್ಲೇನಿಯಸ್ಸಲ್ಲಿ ಇದೊಂದು ಪ್ರಶ್ನೆಯನ್ನು 3 ಮಾರ್ಕ್ಸ್ಗೆ ನೋಡ್ಕೊಳ್ಳಿ. ದಟ್ಸ್ ಇಟ್. 1 ಮಾರ್ಕ್ಸ್ ಕ್ವಶನ್ಸು ನಾನು ಆಲ್ರೆಡಿ ಇನ್ನೊಂದು ಸಪ್ರೇಟ್ ವೀಡಿಯೋ ಇದೆ MCQಸ್ಗೋಸ್ಕರ, ನೋಡಿ, ಅಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ವಿ ಗೋ ಟು ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಡಿಟರ್ಮಿನೆಂಟ್. ನೀವು ಡಿಟರ್ಮಿನೆಂಟಿಗೆ ಬಂದಾಗ ನಿಮಗೆ ಫಸ್ಟ್ ಎಕ್ಸಸೈಸ್ ನಿಮಗೆ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಅಂದರೆ ಈ ಥರದ ಒಂದು ಕ್ವಶನ್ 1 ಮಾರ್ಕ್ಸ್ ನಿಮಗೆ ಬರುತ್ತೆ. ಎಕ್ಸಾಂಪಲ್ 2 ಇರ್ಬೋದು, ಅಥವಾ ಡಿಟರ್ಮಿನೆಂಟ್ ಆಫ್ 2x2 ಮೇಲೆ 1 ಮಾರ್ಕ್ಸ್ ಕ್ವಶನ್ ನಿಮಗೆ ಅಪಿಯರ್ ಆಗುತ್ತೆ. ಸೊ ಅದು ಎಲ್ಲಿದೆ ಕ್ವಶನ್ಸು ಅಂದರೆ ಈ ಥರದ ಕ್ವಶನ್ಸು 1 ಮಾರ್ಕ್ಸ್ ಅಪಿಯರ್ ಆಗಬಹುದು. ಈ ಥರದ ಕ್ವಶನ್ಸು ಜೊತೆಗೆ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಬರುತ್ತಲ್ಲ, ಈ ಥರದ ಕ್ವಶನ್ಸು 1 ಮಾರ್ಕ್ಸ್ ಅಪಿಯರ್ ಆಗುತ್ತೆ ಇಲ್ಲಿ. ಏರಿಯಾ ಆಫ್ ಟ್ರಯಾಂಗಲ್ ಮೋಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಓದ್ಕೊಳ್ಳಿ ಸಾಕು. 2, 3, 4, 5 ಈ 4 ಪ್ರಶ್ನೆಗಳನ್ನು ಓದ್ಕೊಳ್ಳಿ. 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ನೆಕ್ಸ್ಟ್ ನಿಮಗೆ ಇಲ್ಲಿ ಮೈನರ್ ಆ್ಯಂಡ್ ಕೋಫ್ಯಾಕ್ಟ್ರಲ್ಲಿ ಅಂಥ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲ. ನಾವೀಗ ಡೈರೆಕ್ಟಾಗಿ ಎಕ್ಸಸೈಸ್ ನೋಡಿದ್ರೆ ಇಲ್ಲಿ ಯಾವುದು ಬೇಕಿಲ್ಲ ಜಸ್ಟ್ ಈ ಟೆಸ್ಟಿಗೆ. ಸೊ ನಾವಿವಾಗ ಕಲಿಬೇಕಾಗಿರೋದು ಈ ಥಿಯರಮ್ಸನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಈ ಥಿಯರಮ್ಸ್ ಮೇಲೆ ನಿಮಗೆ ಒಂದು 1 ಮಾರ್ಕ್ಸ್ MCQ ಫಾರ್ಮ್ ಆಗುತ್ತೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಈ ಫಾರ್ಮುಲಾ ಮೇಲೆ 1 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಇದು 1 ಆಫ್ ದ 4 ಮಾರ್ಕ್ಸ್ ಕ್ವಶನ್, ಬಟ್ ಟೆಸ್ಟಲ್ಲಿ 4 ಮಾರ್ಕ್ಸ್ ಇರಲ್ಲ. ಇದು ಪ್ರಶ್ನೆ 5 ಮಾರ್ಕ್ಸ್ಗೆ ಅಪಿಯರ್ ಆದರೂ ಆಗಬಹುದು. ಆ ಥರದ ಇನ್ನೊಂದು ಪ್ರಶ್ನೆ ಅಂದರೆ ಇಲ್ಲಿದೆ 5 ಮಾರ್ಕ್ಸ್ನ ಪ್ರಶ್ನೆ. ರೈಟ್, ಇವು 5 ಮಾರ್ಕ್ಸ್ಗೆ ಅಪಿಯರ್ ಆಗ್ಬೋದು. ಮೇನ್ ಎಕ್ಸಾಮಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ ಬಂದರೆ ಸಾಲ್ವಿಂಗ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ನು 5 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಒಂದಿದ್ದೇ ಇರುತ್ತೆ. ಜಾಸ್ತಿ ಪ್ರಾಕ್ಟೀಸ್ ಮಾಡೋದು ಬೇಕಿಲ್ಲ, 2-3 ಪ್ರಶ್ನೆ ನೋಡ್ಕೊಂಡ್ರೆ ಸಾಕು. ದಿಸ್ ಈಸ್ ಆಲ್ ಅಬೌಟ್ ದ ಚಾಪ್ಟರ್ ಡಿಟರ್ಮಿನೆಂಟ್ಸ್. ಈ ಟೆಸ್ಟಿಗೆ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸು ನೀವೀಗ ಕಂಟಿನ್ಯೂಟಿ ಪಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ತುಂಬ ಮಕ್ಕಳು ಡಿಫಿಕಲ್ಟ್ ಅಂತ ಫೀಲ್ ಮಾಡ್ತೀರಾ. ನಿಮಗಿಲ್ಲಿ ಸಿಗೋ ಅಂಥ ಅತ್ಯಂತ ಈಸಿಯೆಸ್ಟ್ ಟೆಸ್ಟಿಗೆ 5 ಮಾರ್ಕ್ಸ್ಗೂ ಬರ್ಬೋದು, 4 ಮಾರ್ಕ್ಸ್ಗೂ ಬರ್ಬೋದು. ಆ ಥರದ ಪ್ರಶ್ನೆಗಳಂದರೆ ಎಕ್ಸಸೈಸ್ಗೆ ಹೋಗಬೇಕು. ಎಕ್ಸಸೈಸಲ್ಲಿ ನಿಮಗೆ ಕ್ವಶನ್ ನಂಬರ್ 17 ಇಂಪಾರ್ಟೆಂಟ್ 4 ಮಾರ್ಕ್ಸ್ ಕ್ವಶನ್.
ಕ್ವಶನ್ ನಂಬರ್ 17 ಇಂಪಾರ್ಟೆಂಟ್ 4 ಮಾರ್ಕ್ಸ್ ಕ್ವಶನ್. ಜೊತೆಗೆ ನಿಮಗೆ ಕ್ವಶನ್ ನಂಬರ್ 26, 27, 28, 29, 30 ಇಂಪಾರ್ಟೆಂಟ್ ಕ್ವಶನ್. ಜೊತೆಗೆ ನೀವು ಇಲ್ಲಿ ಬಂದರೆ ಈ ಥರದ 1 ಮಾರ್ಕ್ಸ್ ಪ್ರಶ್ನೆ ನಿಮ್ಗೆ ಅಪಿಯರ್ ಆಗ್ಬೋದು ಈ ಎಕ್ಸೈಸಿಂದ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಮಾಡ್ಯುಲಸ್ ಫಂಕ್ಷನ್ ಬಂದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಯಾವತ್ತೂ ಕೂಡ ನಮಗೆ -1 ಇರುತ್ತೆ, ರೈಟ್ ಹ್ಯಾಂಡ್ ಲಿಮಿಟ್ ಯಾವತ್ತೂ ಕೂಡ +1 ಇರುತ್ತೆ. ನೆನ್ಪಿಟ್ಕೊಳ್ಳಿ, ಅವ್ರು ಕೇಳ್ತಾರೆ ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್, ರೈಟ್ ಹ್ಯಾಂಡ್ ಡಿರೈವೇಟಿವ್ ಅಂತ. ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ಅಂದರೆ ಯಾವತ್ತೂ ಕೂಡ ಮಾಡ್ಯುಲಸ್ ಫಂಕ್ಷನ್ ಬಂದಾಗ ಮೋಸ್ಟ್ ಕಾಮನ್ಲಿ ಇದು -1 ಇರುತ್ತೆ. ರೈಟ್ ಹ್ಯಾಂಡ್ ಡಿರೈವೇಟಿವ್ ಯಾವತ್ತೂ ಕೂಡ +1 ಇರುತ್ತೆ. ಡಿಫ್ರೆನ್ಷಿಯಬಲ್ ನಾಟ್ ಡಿಫ್ರೆನ್ಷಿಯಬಲ್. ಇದೇ ಥರ ನೀವು ಈ ಫಂಕ್ಷನ್ ಬಂದಾಗ ಏನು ನೆನ್ಪಿಟ್ಕೋಬೇಕು, ದಿಸ್ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ ಇಂಟೀಜರ್ಸ್. 1, 2, 3, 4 ಯಾವುದೇ ಇಂಟೀಜರ್ ಬಂದರೂ ಕೂಡ, ಅಥವಾ 0, -1, -2 ಯಾವುದೇ ಬಂದರೂ ಕೂಡ, ಈ ಎಲ್ಲ ಕೇಸಲ್ಲೂ ಕೂಡ ಈ ಫಂಕ್ಷನ್ ನಾಟ್ ಕಂಟಿನ್ಯೂಯಸ್. ಈ ಟೆಸ್ಟ್ಗೆ ಅಪ್ ಟು 5 ಪಾಯಿಂಟ್ವರೆಗೂ ಥಿಂಕ್ ಮಾಡಿದ್ರೆ ಇಷ್ಟು ಸಾಕು. ಥ್ಯಾಂಕ್ ಯು ಆಲ್. ಡೂ ವೆಲ್ ಇನ್ ದ ಎಕ್ಸಾಮಿನೇಷನ್ ಟುಮಾರೋ.